ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಮಸ್ಕಾರ. ನನ್ನ ತಾಲೂಕಿನ PUC ಮಕ್ಕಳಿಗೆ ಸಾಮಾಜಿಕ ತಾಣದ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ. ಏನು ಕಳೆದ 27/7 ಈ ವರ್ಷದಲ್ಲಿ ನಾನು ಏನು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಿದ್ದ ನಮ್ಮ ಪುಟ್ಟಸ್ವಾಮಿಗೌಡರು ಮತ್ತು ಸಿಬ್ಬಂದಿ ವರ್ಗದವರು ಉಚಿತ CET ಮತ್ತು NEET ಎಕ್ಸಾಮ್ಸನ್ನು ತರಬೇತಿ ಕೊಡುತ್ತದನ್ನು ಎಕ್ಸಾಮ್ಸಲ್ಲಿ ಸುಮಾರು 350 ಮಕ್ಕಳುಗಳು ತೆಗೆದುಕೊಂಡಿದ್ದರು. ಆ ಒಂದು ಎಕ್ಸಾಮ್ಸಲ್ಲಿ ಸುಮಾರು 250 ಮಕ್ಕಳುಗಳು ಉತ್ತೀರ್ಣಗೊಂಡು ಹೀಗೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಉಚಿತವಾಗಿ CET ಮತ್ತು NEET ಎಕ್ಸಾಮ್ಸನ್ನು ಯಾರ್ಯಾರು ತೆಗೆದುಕೊಂಡಿದ್ರು ಅದರ ರಿಸಲ್ಟನ್ನು ಈ ವಾರದಲ್ಲಿ ನಾವು ಅನೌನ್ಸ್ ಮಾಡ್ತೇವೆ. ಸುಮಾರು 250 ಮಕ್ಕಳಿಗೆ ಉಚಿತವಾದಂಥ ಒಂದು ತರಬೇತಿನ ಮಾರ್ಚ್ 25ನೇ ತಾರೀಕಿಂದ ಶುರು ಮಾಡ್ತೀವಿ. 26ನೇ ವರ್ಷದಲ್ಲಿ 2026ನೇ ವರ್ಷ ಮಾರ್ಚ್ 25ನೇ ತಾರೀಕು ನಂತರ 1 ತಿಂಗಳು ನಿಮಗೆ ಕ್ರ್ಯಾಶ್ ಕೋರ್ಸ್ CET ಮತ್ತು NEET ಎಕ್ಸಾಮ್ಸನ್ನು ಮಾಡ್ತೇವೆ. ಅಲ್ಲೇ ಮಕ್ಕಳು ಬೆಳಗ್ಗೆ 9:30ಯಿಂದ ರಾತ್ರಿ ಸಂಜೆ 6 ಗಂಟೆವರೆಗೂ ಮಾಡೋಂಥ ಒಂದು ಎಕ್ಸಾಮ್ಸಲ್ಲಿ ಅಲ್ಲೇ ಊಟವನ್ನು ಕೊಡ್ತೇವೆ. ತಾವೆಲ್ಲ ರಿಸಲ್ಟ್ ನೋಡ್ಕೊಂಡು ಅವರೆಲ್ಲ ತಯಾರಾಗಿ ಇವತ್ತು ನಿಮಗೆ ಉಚಿತವಾಗಿ ಬುಕ್ಸು ಮತ್ತು ಮೆಟೀರಿಯಲ್ ಕೊಟ್ಟಿದ್ದೇವೆ. ಈಗ ಮುಂದಿನ 26ನೇ ವರ್ಷದಲ್ಲಿ ಮಾರ್ಚಲ್ಲಿ 25ನೇ ತಾರೀಕು ನಂತರ ನೀವು ಕ್ರ್ಯಾಶ್ ಕೋರ್ಸನ್ನು ಅಟೆಂಡ್ ಮಾಡಿಕೊಂಡು ನಿಮಗೂ ಸಹ ಆಗ ಉಚಿತವಾದಂಥ ಮೆಟೀರಿಯಲ್ಸ್ಗಳು ಕೊಡ್ತೇವೆ. ಭಾಳಷ್ಟು ಉನ್ನತ ಮಟ್ಟದ ಶಿಕ್ಷಕರು ಮತ್ತು ಪ್ರಾಧ್ಯಾಪಕರು ಬರ್ತಾರೆ. ನಿಮಗೆ ಉಚಿತವಾಗಿ ಒಳ್ಳೆಯ ಟ್ರೈನಿಂಗನ್ನು ಕೊಡ್ತೇವೆ ಅನ್ನೋ ಮಾತನಾಡಿ ಮತ್ತೊಮ್ಮೆ ರಿಸಲ್ಟು ನಮ್ಮ ಪುಟ್ಟಸ್ವಾಮಿಗೌಡರವರು ಆಫೀಸಲ್ಲಿ ಅನೌನ್ಸ್ ಮಾಡ್ತಾರೆ. ಅವೆಲ್ಲ ಬಂದು ಯಾರ್ಯಾರು ಉತ್ತೀರ್ಣಗೊಂಡ್ರೆ ಈ ಒಂದು ಉನ್ನತ ಮಟ್ಟದ ಶಿಬಿರವನ್ನು ಉಪಯೋಗಿಸಬೇಕು, ಸದ್ಬಳಕೆ ಮಾಡಬೇಕು ಅಂತ ಕೇಳ್ಬೋದು. ಧನ್ಯವಾದಗಳು. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ. ನಾನು CS ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ, ಬೆಂಗಳೂರು. ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಎಂದು ದಕ್ಷಿಣ ಒಳನಾಡಿನಲ್ಲಿ ವ್ಯಾಪಕವಾಗಿ, ಉತ್ತರ ಒಳನಾಡಿನಲ್ಲಿ ಕೆಲವು ಕಡೆ, ಕರಾವಳಿ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ಮದ್ದೂರು, ಮಂಡ್ಯ ಜಿಲ್ಲೆಯಲ್ಲಿ 11 ಸೆಂಟಿಮೀಟರ್, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 8 ಸೆಂಟಿಮೀಟರ್, ಕೇರಸೊಪ್ಪ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ಸೆಂಟಿಮೀಟರ್, ಸೈದಾಪುರ, ಯಾದಗಿರಿ ಜಿಲ್ಲೆಯಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ, ಕನ್ಯಾಕುಮಾರಿ ಪ್ರದೇಶದಲ್ಲಿ ಸರ್ಕ್ಯುಲೇಷನ್ 3.1 ಕಿಲೋಮೀಟರ್ ಎತ್ತರದವರೆಗೆ ಇದೆ. ಇದರ ಪ್ರಭಾವದಿಂದ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 10 ಹಾಗೂ 11ರಂದು ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಅಕ್ಟೋಬರ್ 12ರಿಂದ ಅಕ್ಟೋಬರ್ 16ರವರೆಗೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಾತ್ರ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಅಕ್ಟೋಬರ್ 10 ಹಾಗೂ 11ರಂದು ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಅಕ್ಟೋಬರ್ 10 ಹಾಗೂ 11ರಂದು ಹಲವು ಕಡೆ, ಅಕ್ಟೋಬರ್ 12ರಿಂದ ಅಕ್ಟೋಬರ್ 16ರವರೆಗೆ ಕೆಲವು ಕಡೆ ಮಾತ್ರ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 10ರಿಂದ ಅಕ್ಟೋಬರ್ 16ರವರೆಗೆ ಕೆಲವು ಕಡೆ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಅಕ್ಟೋಬರ್ 10ರಿಂದ ಅಕ್ಟೋಬರ್ 14ರವರೆಗೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. 2014 KDB ಅಧಿಕಾರಿಗಳು KDBಯಿಂದ ನಮ್ಮ ಹೊಲವನ್ನು ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ತನಕನೂ ನಮಗೆ ಭೂ ಪರಿಹಾರನೂ ಕೊಡದೇನೆ ಸತಾಯಿಸಿ ಏನು ಮಾಡ್ತಾರೆ ಲಾಸ್ಟಿಗೆ ಅಂತಂದರೆ, ಇನ್ನೊಬ್ಬರಿಗೆ ಯಾರಿಗೋ ಒಬ್ಬರಿಗೆ ಲ್ಯಾಂಡ್ ಅಲೋಕೇಶನ್ ಮಾಡಿದ್ದಾರೆ. ಅದು ಸರ್ವೆ ನಂಬರ್ ಬಂದ್ಬಿಟ್ಟು 618 ಕೋಟೂರು. ಅದನ್ನೇ ಸರ್ವೆ ನಂಬರ್ 618 ಕೋಟೂರು. ಇವಾಗ ಅಲ್ಲಿ ಏನು ಸುಮಾರು ಗಿಡಗಳಿದ್ದಾವೆ. ಚಿಕ್ಕು ಗಿಡ, ಸಾಗವಾನಿ ಗಿಡ, ಗಂಧದ ಗಿಡ, ಬಾವಿ ಎಲ್ಲ ಇದೆ. ಅದಕ್ಕೆಲ್ಲನೂ ಪರಿಹಾರ ಸಿಗಲೇಬೇಕು.
ನಮಗೆ ಪರಿಹಾರ ಕೊಡದೇ ಇವರೆಲ್ಲ ಅದನ್ನು ಧ್ವಂಸ ಮಾಡಿ ಎಲ್ಲ ಇದನ್ನು ಮಾಡಿ ಅತಿಕ್ರಮಣ ಮಾಡಿ ಧ್ವಂಸ ಮಾಡಿದ್ದಾರೆ. ಈಗ ನಾವು ಏನು ಬೇಡಿಕೆ ಅಂತಂದರೆ ನಮಗೆ ಪರಿಹಾರ ಕೊಟ್ಟಾದಮೇಲೆ ಆತ್ಮಕವಾಗಿ ನಮಗೆ ಪರಿಹಾರ ಕೊಟ್ಟಾದಮೇಲೆ ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಮದೇನಾದರೆ ಅಭ್ಯಂತರ ಇಲ್ಲ. ಪರಿಹಾರ ಕೊಡದೇ ಇವರು ಈ ನಮ್ಮನೆ ದಬ್ಬಾಳಿಕೆ ಮಾಡಿದರೆ ನಮಗೆ ಭಾಳ ನುಕ್ಸಾನ ಭಾಳ ಆಗೈತೆ. ಹೆಚ್ಚು ಕಡೆ ಒಂದು 50-60 ಗಿಡಗಳು ಇದ್ದವು, ಚಿಕ್ಕ ಗಿಡ, ಗಂಧದ ಗಿಡ, ಸಾಗವಾನಿ ಗಿಡ, ಮಾವಿ ಇತ್ತು. ಆಮೇಲೆ ಎಲ್ಲ ಕಡ್ದು ಸಮ ಮಾಡಿದೆ. ಬೇಕಾದ್ರೆ ನೀವು ಬಂದು ನಾನು ತೋರ್ಸೋಕ್ಕೂ ರೆಡಿ ಇದ್ದೀನಿ. ನಾನು ಪ್ರತ್ಯಕ್ಷ ನಮ್ಮ ಹೊಲದಾಗ ಬಂದು ಅಲ್ಲಿ ಏನಾಗಿದೆ ಅಂತ ಕೇಳ್ತೀನಿ. ನಿಮ್ಮ ಮುಖಾಂತರ ನಾನು ಜಿಲ್ಲಾಧಿಕಾರಿಗಳಿಗಾಯ್ತು ಮತ್ತು ಭೂ ಸ್ವಾಧೀನ ಅಧಿಕಾರಿಗಳು ನಾನು ಕೇಳೋದೇನೆಂದರೆ, ಯಾರು ಈ ರೀತಿ ಮಾಡಿದಾರಲ್ಲ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆಮೇಲೆ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ನನಗೆ ಅನ್ಯಾಯ ಆಗಿದ್ದನ್ನು ನನಗೆ ಪರಿಹಾರವನ್ನು ಒದಗಿಸಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ತೀನಿ. ನಿಮ್ಮ ಹೆಸರು ರಾಕೇಶ್, ತಂದೆ ಬಸನಗೌಡ ರಾಮ. ವಿಷಯ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಕಲ್ಕಟ್ಟಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುರುಮಠಿ ಸಾಹೇಬರು ಮೊನ್ನೆಯನ್ನು ವಾಲ್ಮೀಕಿ ಜಯಂತಿ ದಿನದಂದು ವಾಲ್ಮೀಕಿಯವರ ಜಯಂತಿಯ ಭಾಷಣದಲ್ಲಿ ಒಂದು ದಿವಸ ವಾಲ್ಮೀಕಿಯವರು ಅವರ ಕುಟುಂಬ ನಿರ್ವಹಣೆ ಮಾಡುವಾಗ ಬೇಡಲಾರದಂಥ ಕೆಲಸ ಮಾಡ್ತಿದ್ರು ಅಂತೇಳಿ ನಿಂದನೆಯನ್ನು ಮಾಡಿದ್ದಾರೆ. ಅದನ್ನು ಈ ನಮ್ಮ ಬಾಗಲಕೋಟೆ ಅಖಂಡ ವಾಲ್ಮೀಕಿ ಜನಾಂಗ ವಾಲ್ಮೀಕಿ ಸಮುದಾಯ ಅದನ್ನು ಖಂಡಿಸ್ತೀವಿ. ಯಾಕಪ್ಪ ಅಂತಂದ್ರೆ ಅವರು ವಾಲ್ಮೀಕಿಯವರು ಆದಿ ಕಾಲದಲ್ಲಿ ಈ ಜಗತ್ತಿಗೆ ಒಂದು ರಾಮಾಯಣ ಕೊಡೋದ್ರ ಮುಖಾಂತರ ಸಂಸ್ಕೃತಿ ಮತ್ತು ಜನರ ಜೀವನ ಬದುಕು ಹೆಂಗಿರಬೇಕು ಅನ್ನೋದು ರಾಮ ಲಕ್ಷ್ಮಣರನ್ನ ಸೃಷ್ಟಿ ಮಾಡೋದ್ರ ಮುಖಾಂತರ ಬೆಳೆ ತಿಳಿಸಿದ್ದಾರೆ. ಅಂಥ ಮಹಾನ್ ವ್ಯಕ್ತಿಗಳಿಗೆ ಅಪಮಾನ ಮಾಡೋದಲ್ಲದೆ ಆ ಸಮಾಜದ ಜಯಂತಿ ದಿವಸ ಅವರು ಮಾತನಾಡಿರ್ತಕ್ಕಂಥ ಶಬ್ದ ಇವತ್ತು ದಿವಸ ಸಮಾಜದ ಮತ್ತು ಯಾರು ರಾಜಕೀಯ ವಾಲ್ಮೀಕಿ ಮಹರ್ಷಿ ಅನುಯಾಯಿಗಳಿದ್ದಾರೆ, ಯಾರು ರಾಮಾಯಣವನ್ನು ಓದಿದ್ದಾರೆ, ಅವ್ರಿಗೆಲ್ಲರಿಗೂ ಸಹಿತ ಇವತ್ತು ನೋವಾಗಿದೆ. ಅದಕ್ಕೆ ನಾವು ಜಗದೀಶ್ ಗುರುಮಠಿ ಸಾಹೇಬರಿಗೆ ವಿನಂತಿಯನ್ನು ಮಾಡ್ತೇವೆ. ತಾವು ತಕ್ಷಣವೇ ಕ್ಷಮೆಯನ್ನು ಕೇಳಬೇಕು. ತಾವೇನು ತಪ್ಪು ಮಾತಾಡಿದರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.